ಮಾಡಿ ಪುಳಿಯೋಗರೆ ತಿಂದೆ. ಪುಳಿಯೋಗರೆ ಅದು ಒಂದು ಜನಾಂಗದವ್ರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ? ಪುಳಿಯೋಗರೆ ಹೇಳ್ತೀನಿ ನಾನು ಹೇಳಿದ್ರೆ ಬೇಸರ ಮಾಡ್ಕೊಂಡು ನಮ್ಮಲ್ಲಿ ಶೇಷಾದ್ರಿ ಅಂತ ಒಬ್ಬರು ಲಾಯರ್ ಇದ್ರು. ಶೇಷಾದ್ರಿ ಅಂತ ವರ್ಷಕ್ಕೆ 2 ಸರಿ ಪುಳಿಯೋಗರೆ ಮಾಡ್ಕೊಂಡ್ಬರೋರು, ನಮ್ಮ ಭಾರತ ಸ್ಟೇಷನ್ಗೆಲ್ಲ ಕೊಡೋರು. ಅವ್ರ ಮನೆಯಲ್ಲಿ ಮಾಡ್ತಿದ್ದಂತ ಪುಳಿಯೋಗರೆ ಇದೆಯಲ್ಲ, ಅವರು ಹೇಗಾದ್ರೆ ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡಿಕೊಡೋರು. ಶೇಷಾದ್ರಿ ಅಂತ ನನಗೆ ಮೇಷ್ಟ್ರು ಕೂಡ ಆಗಿದ್ರು ಸ್ವಲ್ಪ ದಿನ. ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊಂಡು ಬಂದ್ಕೊಡೋರು, ಇಡೀ ಭಾರತ ಸ್ಟೇಷನ್ ಕೊಡೋರು. ನಾವೊಂದು 500 ಜನ ಇದ್ದು ಲಾಯರ್ಗಳು, 500 ಜನಕ್ಕೂ ಪುಳಿಯೋಗರೆ ಕೊಡೋರು. ಒಂದು ದೊಡ್ಡ ಇದ್ರಲ್ಲಿ ತಗೊಂಡ್ಬಂದು ಕೊಡೋರು ಪುಳಿಯೋಗರೆ ಮಾಡ್ಕೊಂಡು. ಹೊಟ್ಟೆ ತುಂಬಾ ತಿಂದ್ಬಿಡಿಯುವಾಗ ಅದು ಪುಳಿಯೋಗರೆ ಸಿಕ್ಕಿದ್ರೆ ಸಾಕಲ್ಲ, ತಿಂದ್ಬಿಡ್ತಿದ್ದ. ಈಗೂ ಸ್ವಲ್ಪ ತಿಂದೆ, ಊಟ ಮಾಡ್ಕೊಂಡು ಬಂದ್ರು ಸ್ವಲ್ಪ ತಿಂದೆ. ಮುನಿಯಪ್ಪನವರು ತಿಂದ್ರ? ಮುನಿಯಪ್ಪ ನಮ್ಮ ಮನೇಲಿ ಊಟ ಮಾಡಲಿಲ್ಲ, ಇಲ್ಲಿ ಬಂದು ತಿಂದಿದ್ದಾರೆ. ಇಲ್ಲಿ ನಿಮ್ಗೆ ಪರಿಚಯ ಆಗ್ಬೇಕಲ್ಲ, ಆ ಪರಿಚಯಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜನ ಯಾವ್ಯಾವ, ಈಗ ಮಲೆನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ. ಏನೋ ಜಾಸ್ತಿ ಅಕ್ಕಿ ರೊಟ್ಟಿ. ಆಮೇಲೆ ಕರಾವಳಿನಲ್ಲಿ ಮೀನ್ ಸಾರು ಮಾಡ್ತಾರೆ. ಅಲ್ಲಿ ತರನೇ ಬೇರೆ, ಅಲ್ಲಿ ಟೇಸ್ಟೇ ಬೇರೆ. ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅದು ಮಾಡ್ತಾರೆ. ಹೋದಾಗ ಉತ್ತರ ಕರ್ನಾಟಕಗಳು ನಮ್ ಕಡೆ ಮಾಡತಾರ ಮಾಡಕ್ ಬರೋಲ್ಲ ಪಾಪ ಅವ್ರಿಗೆ. ಈಗ ಈ ಉತ್ತರ ಕರ್ನಾಟಕ ಕಡೆ ಇದೆಯಲ್ಲ, ಆಯಿಲ್ ಜಾಸ್ತಿ ಹಾಕಿ ತಿಂತಾರೆ. ನಾವು ತಿನ್ಬಿಟ್ರೆ ಬೇರೆ ಶುರುವಾಗ್ಬಿಡ್ತದೆ. ಅವರು ಅಷ್ಟು ಗಟ್ಟಿ ಇರ್ತಾರೆ. ಅದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ, ಬೇರೆ ಬೇರೆ ಆಹಾರ ಪದ್ಧತಿಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಬೇರೆ ಬೇರೆ ಕನ್ನಡ ಭಾಷೆ ಮಾಡ್ತಾ ಇದ್ರು ಕೂಡ ಅದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ದಾವಣಗೆರೆಯವರಿಗೆ ಬೇರೆ ಭಾಷೆ, ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಬೇರೆ ಭಾಷೆ, ಮಂಗಳೂರಿನಲ್ಲಿ ಬೇರೆ ಅಲ್ಲ, ಮಂಗಳೂರಿನಲ್ಲಿ ಬೇರೆ ತರ ಭಾಷೆ, ಇಲ್ಲಿ ಬಳ್ಳಾರಿನಲ್ಲಿ ಬೇರೆ ತರ ಭಾಷೆ. ಹೀಗೆ ಕನ್ನಡನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ರೀತಿ ಇರ್ತದೆ. ಅದೇ ರೀತಿ ಜೀವನ ಶೈಲಿನೂ ಕೂಡ ಬೇರೆ ಬೇರೆ ಇರ್ತಾರೆ, ಆಹಾರ ಪದ್ಧತಿನೂ ಕೂಡ ಬೇರೆ ಬೇರೆ ಇರ್ತದೆ. ನಾವೇನೇ ಆಗಲಿ ಒಟ್ಟಿಗೆ ಆಹಾರ ತಗೊಳ್ಳೋದು ಅಂತಂದ್ರೆ, ಆಹಾರ ಹೆಂಗಿರ್ಬೇಕಪ್ಪ ಅಂದ್ರೆ ಸಮತೋಲನವಾಗಿ ಇರ್ತಕ್ಕಂಥ ಆಹಾರ ಮಾಡಬೇಕು, ತಗೋಬೇಕು. ಸಮತೋಲನವಂತ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ನಿಮ್ಗೆ ಆಹಾರ ಪದ್ಧತಿಗಳಾಗಂತೇಳಿ ಪುಳಿಯೋಗರೆ ದಿನ ಪುಳಿಯೋಗರೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ದಿನ ಹೋಳಿಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ನಿಮ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಆಹಾರ ಮೇಳ ಮಾಡಿ ಜನರಿಗೆ ಪರಿಚಯ ಮಾಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ಅತ್ಯಂತ ಸಂತೋಷದಿಂದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ